ನಾವಿವತ್ತು ನೋಡ್ತಿರುವಂತ ಮೂವಿ ಎಂತದ್ದು ಅಂತಂದ್ರೆ ಮೈ ತುಂಬಾ ಅಸಾಧಾರಣವಾಗಿರುವಂತ ಶಕ್ತಿಗಳನ್ನ ಇಟ್ಕೊಂಡಿರುವಂತ ಒಬ್ಬ ಹುಡುಗ ಒಂದು ವಸ್ತುನ ಹುಡ್ಕೋದಕ್ಕೆ ಅಂತ ಪಾತಾಳ ಲೋಕ, ದೇವಲೋಕ ಹಾಗೆ ಭೂಮಿನೆಲ್ಲ ಸುತ್ತಾಡ್ತಾನೆ. ಅಷ್ಟಕ್ಕೂ ಆ ವಸ್ತು ಏನು, ಆ ವಸ್ತುಗೋಸ್ಕರ ಇವನ್ ಯಾಕೆ ಹುಡ್ಕಾಡ್ತಿದ್ದಾನೆ, ಅವನ ಮೈ ತುಂಬಾ ಅಷ್ಟೊಂದು ಶಕ್ತಿಗಳಿರೋದಕ್ಕೆ ಹೇಗ್ ಸಾಧ್ಯ ಅಂತ ನೀವೆಲ್ಲರೂ ತಿಳ್ಕೊಬೇಕು ಅಂತಂದ್ರೆ ಈ ಅಡ್ವೆಂಚರಸ್ ಆಗಿರುವಂತ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಪರ್ಸಿ ಜಾಕ್ಸನ್ ದ ಲೈಟ್ನಿಂಗ್ ಥೀಫ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಮೂವಿಲಿ ನಮಗೆ ಗ್ರೀಕ್ ಮೈಥಾಲಜಿಯ ದೇವತೆಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ 3 ಮುಖ್ಯವಾದ ದೇವತೆಗಳಂದ್ರೆ ಜ್ಯೂಸ್, ಪೊಸೈಡನ್ ಹಾಗೆ ಹೇಡಿಸ್. ಜ್ಯೂಸ್ ಎಲ್ಲಾ ದೇವತೆಗಳ ರಾಜ, ಹಾಗೆ ಇವನ ಹತ್ರ ಎಲ್ಲಾ ತರದ ಶಕ್ತಿ ಇರುತ್ತೆ. ಹಾಗೆ ಇವನ ಹತ್ರ ಒಂದು ವೆಪನ್ ಕೂಡ ಇರುತ್ತೆ, ಆದ್ರೆ ಹೆಸರು ಲೈಟ್ನಿಂಗ್ ಬೋಲ್ಟ್ ಅಂತ. ಅದರಿಂದ ಇವನು ಸಿಡಿಲನ್ನ ಕಂಟ್ರೋಲ್ ಮಾಡಬಹುದು. ಎರಡನೇದಾಗಿ ಪೊಸೈಡನ್. ಪೊಸೈಡನ್ ಸಮುದ್ರದ ರಾಜ, ಇವನು ಸಮುದ್ರವನ್ನ ಹಾಗೆ ಸಮುದ್ರದ ಜೀವಿಗಳನ್ನ ಕಂಟ್ರೋಲ್ ಮಾಡಬಹುದು. ಕೊನೆಯದಾಗಿ ಹೇಡಿಸ್, ಇವನು ನರಕದ ರಾಜ. ನರಕದಲ್ಲಿರುವಂತ ಆತ್ಮಗಳು ಇವನ ಕಂಟ್ರೋಲ್ ನಲ್ಲಿ ಇರ್ತವೆ. ನಂತರ ನಮ್ಗೆ ಪೊಸೈಡನ್ನ ತೋರಿಸ್ತಾರೆ. ಇವನು ಸಮುದ್ರದಿಂದ ಹೊರಗಡೆ ಬಂದು ರೋಡ್ ನ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಶುರು ಮಾಡಿದಾಗ ಇವನ ಬಾಡಿಲಿದ್ದಂತ ನೀರೆಲ್ಲ ಹೊರಗಡೆ ಹೋಗಿ ಇವನು ಮಾಮೂಲಿ ಮನುಷ್ಯರ ಸೈಜ್ಗೆ ಕನ್ವರ್ಟ್ ಆಗ್ತಾನೆ. ಹೀಗೆ ಪೊಸೈಡನ್ ಮುಂದೆ ಬಂದು ಸ್ಟೇಟ್ ಬಿಲ್ಡಿಂಗ್ ಅನ್ನೋ ಬಿಲ್ಡಿಂಗ್ ನ ಮೇಲೆ ಬರ್ತಾನೆ. ಅಲ್ಲಿಗಾಗ್ಲೇ ಇವನಿಗೋಸ್ಕರ ಜ್ಯೂಸ್ ಕಾಯ್ತಾ ನಿಂತಿರ್ತಾನೆ. ಯಾಕೆ, ಏನಾಯ್ತು, ನನ್ನನ್ನ ಯಾಕೆ ಇಲ್ಲಿಗೆ ಕರ್ಸಿದ್ಯಾ ಅಂತ ಪೊಸೈಡನ್ ಕೇಳಿದಾಗ ಜ್ಯೂಸ್ ಹೇಳ್ತಾನೆ, ತುಂಬಾನೇ ಪವರ್ಫುಲ್ ಆಗಿರುವಂತ ನನ್ನ ವೆಪನ್ ಲೈಟ್ನಿಂಗ್ ಬೋಲ್ಟ್ ಅನ್ನ ಯಾರೋ ಕದ್ಬಿಟ್ಟಿದ್ದಾರೆ ಅಂತ. ಆಗ ಪೊಸೈಡನ್ ಹೇಳ್ತಾನೆ, ನಿನ್ಗೆ ಗೊತ್ತಿದೆ ನಾವೆಲ್ಲರೂ ಒಬ್ಬರ ಶಕ್ತಿಯನ್ನ ಮತ್ತೊಬ್ರು ಕದಿಯೋ ಹಾಗಿಲ್ಲ ಅಂತ, ಆದ್ರೂ ಕೂಡ ನನ್ ಮೇಲೆ ಯಾಕೆ ಡೌಟ್ ಪಡ್ತಿದ್ಯಾ ಅಂತ. ಆಗ ಜ್ಯೂಸ್ ಹೇಳ್ತಾನೆ, ಹೌದು, ನಾವ್ಯಾರು ಕದಿಯೋ ಹಾಗಿಲ್ಲ, ಆದ್ರೆ ನಮ್ಮ ಮಕ್ಳೆಲ್ಲರೂ ಕದಿಬೋದಲ್ಲ ಅಂತ. ಅಂದ್ರೆ ಪೊಸೈಡನ್ ನ ಮಗ ಆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿರ್ಬೋದು ಅಂತ ಜ್ಯೂಸ್ ಅನ್ಕೋತಿರ್ತಾನೆ. ಆಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಾ ದೇವತೆಗಳು ಭೂಮಿಲಿರುವಂತ ಒಂದಷ್ಟು ಮನುಷ್ಯರ ಜೊತೆ ಸಂಬಂಧನ ಬೆಳೆಸಿ ಸಾಮಾನ್ಯ ಮನುಷ್ಯರಿಗೆ ದೇವತೆಗಳ ಮಕ್ಕಳು ಹುಟ್ಟಿದ್ದಾರೆ ಅಂತ. ನಿನ್ನಿಂದ ನನ್ನ ಮಗನ್ನ ನೋಡಿ ನಾನು ಎಷ್ಟೋ ವರ್ಷನೇ ಆಗೋಯ್ತು, ನನ್ ಮಗನ್ಗೆ ಅವನು ಪೊಸೈಡನ್ ಮಗ ಅನ್ನೋದೇ ಗೊತ್ತಿಲ್ಲ, ಅಂತದ್ರಲ್ಲಿ ಅವನು ನಿನ್ನ ಲೈಟ್ನಿಂಗ್ ಬೋಲ್ಟ್ ಅನ್ನ ಹೇಗ್ ಕದೀತಾನೆ ಅಂತ. ಆದ್ರೆ ಜ್ಯೂಸ್ ಮಾತ್ರ ಅವನ ಮಾತನ್ನೇ ಕೇಳೋದಿಲ್ಲ. ಇನ್ನು 14 ದಿನದಷ್ಟರಲ್ಲಿ ನನ್ಗೆ ನನ್ನ ಲೈಟ್ನಿಂಗ್ ಬೋಲ್ಟ್ ವಾಪಸ್ ಬೇಕು, ಅದು ಮತ್ತೆ ಸಿಗ್ಲಿಲ್ಲ ಅಂತಂದ್ರೆ ನನ್ನ ಜೊತೆ ಒಂದು ಭಯಂಕರವಾಗಿರುವಂತ ಯುದ್ಧಕ್ಕೆ ರೆಡಿ ಆಗು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಪರ್ಸಿ ಜಾಕ್ಸನ್ ಅನ್ನೋ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನಿಗೆ ನೀರಿನ ಒಳಗಡೆ ಇರೋದು ಅಥವಾ ನೀರಿನ ಸುತ್ತಮುತ್ತ ಇರೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದು ಯಾಕೆ ಅನ್ನೋದು ಇವನ್ಗೂ ಕೂಡ ಗೊತ್ತಿರೋದಿಲ್ಲ. ಇಲ್ಲೇ ಇವನ ಫ್ರೆಂಡ್ ಕೂಡ ಇರ್ತಾನೆ, ಇವನ ಹೆಸರು ಗ್ರೋವರ್ ಅಂತ. ನಂತರ ಗ್ರೋವರ್ ಹಾಗೆ ಪರ್ಸಿ ಇಬ್ರು ಸೇರಿ ಕಾಲೇಜ್ಗೆ ಬರ್ತಾರೆ. ಟೀಚರ್ ಒಂದು ಸೆಂಟೆನ್ಸ್ ಅನ್ನ ಬೋರ್ಡ್ ಮೇಲೆ ಬರೆದು ಅದನ್ನ ಓದೋದಕ್ಕೆ ಪರ್ಸಿಗೆ ಹೇಳ್ತಾರೆ. ಇವನು ಅದನ್ನ ನೋಡ್ತಿದ್ದಂಗೆನೆ ಅಲ್ಲಿರುವಂತ ಅಕ್ಷರಗಳೆಲ್ಲ ಹಿಂದೆ ಮುಂದೆ ಓಡಾಡ್ತಿರ್ತವೆ. ಆದ್ರಿಂದ ಇವನು ಅದನ್ನ ಓದೋದಕ್ಕಾಗೋದಿಲ್ಲ. ಇದೆಲ್ಲ ಯಾಕೆ ಹೀಗಾಗ್ತಿದೆ ಅನ್ನೋದು ಪರ್ಸಿಗೂ ಕೂಡ ಗೊತ್ತಿರೋದಿಲ್ಲ. ನನ್ಗೆ ಯಾವ್ದೋ ಒಂದು ಕಾಯಿಲೆ ಇರ್ಬೋದು ಅಂತ ಇವನು ಅನ್ಕೊಂಡಿರ್ತಾನೆ. ಕಾಲೇಜ್ ಮುಗಿತಿದ್ದಂಗೆನೆ ಇವನು ಮನೆಗ್ ಬರ್ತಾನೆ. ಇಲ್ಲಿ ನಮ್ಗೆ ಪರ್ಸಿ ಜಾಕ್ಸನ್ ನ ತಾಯಿ ಸ್ಯಾಲಿನ ತೋರಿಸ್ತಾರೆ. ಸ್ಯಾಲಿ ಪರ್ಸಿ ಜಾಕ್ಸನ್ ಕೂಡ ಕರ್ಕೊಂಡ್ ಬಂದು ಅವಳ 2ನೇ ಗಂಡನ್ ಮನೇಲೆ ಇರ್ತಾಳೆ. ಸ್ಯಾಲಿ 2ನೇ ಗಂಡ ತುಂಬಾನೇ ಕೆಟ್ಟವನು. ಪರ್ಸಿಗಂತೂ ಅವನನ್ನ ಕಂಡ್ರನೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಸ್ಯಾಲಿ ಪರ್ಸಿಗೆ ಅವನ ನಿಜವಾದ ತಂದೆ ಯಾರು ಅಂತಾನು ಕೂಡ ಹೇಳಿರೋದಿಲ್ಲ. ಪರ್ಸಿಗಂತೂ ಅರ್ಥನೇ ಆಗ್ತಿರೋದಿಲ್ಲ ಅವಳ 2ನೇ ಗಂಡ ಅಷ್ಟು ಕೆಟ್ಟವನಾಗಿದ್ರು ಕೂಡ ಇನ್ನು ಯಾಕೆ ಅವನ ಜೊತೆ ಇದ್ದಾಳೆ ಅಂತ. ಮಾರನೇ ದಿನ ಎಲ್ಲಾ ಸ್ಟೂಡೆಂಟ್ಸ್ ಗಳು ಮ್ಯೂಸಿಯಂಗೆ ಹೋಗ್ತಿರ್ಬೇಕಾದ್ರೆ ಪರ್ಸಿ ಜೊತೆ ಯಾರೋ ಮಾತಾಡ್ತಿರೋ ರೀತಿ ಇವನಿಗೆ ಅನ್ಸುತ್ತೆ. ಆದ್ರೆ ಯಾರು ಅನ್ನೋದು ಮಾತ್ರ ಇವನಿಗೆ ಅರ್ಥ ಆಗೋದಿಲ್ಲ. ನಂತರ ಮ್ಯೂಸಿಯಂ ನ ಒಳಗಡೆ ಗ್ರೀಕ್ ದೇವತೆಗಳ ಸ್ಟ್ಯಾಚುಗಳನ್ನ ತೋರಿಸ್ತಾ ಮಿಸ್ಟರ್ ಬ್ರೂನರ್ ಅನ್ನೋ ಒಬ್ರು ಟೀಚರ್ ಅಲ್ಲಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಆ ದೇವತೆಗಳ ಬಗ್ಗೆ ಹೇಳ್ತಿರ್ತಾರೆ. ಈ ದೇವತೆಗಳು ಭೂಮಿಗೆ ಬಂದು ಒಂದಷ್ಟು ಜನರ ಜೊತೆ ಸಂಬಂಧನ ಮಾಡಿದ್ದಾರೆ. ಇದರಿಂದ ಮನುಷ್ಯರಿಗೆ ಅರ್ಧ ದೇವತೆ ಹಾಗೆ ಅರ್ಧ ಮನುಷ್ಯರ ಅಂಶ ಇರುವಂತ ಮಕ್ಕಳುಗಳು ಹುಟ್ಟಿದ್ದಾರೆ ಅನ್ನೋ ನಂಬಿಕೆ ಇದೆ. ಹೀಗೆ ಅರ್ಧ ದೇವತೆ ಹಾಗೆ ಅರ್ಧ ಮನುಷ್ಯನಾಗಿ ಹುಟ್ಟಿರುವಂತ ಮಕ್ಕಳುಗಳನ್ನ ದೇಮಿಗೋಡ್ಸ್ ಅಂತ ಕರೀತಾರೆ ಅಂತ ಬ್ರೂನರ್ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಒಬ್ರು ಟೀಚರ್ ಪರ್ಸಿ ಹತ್ರ ಬಂದು ನಾನ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಇವನು ಕೂಡ ಅವ್ರ ಹಿಂದೆನೆ ಹೊರಟೋಗ್ತಾನೆ. ಆಗ ಅವರು ಇದ್ದಕ್ಕಿದ್ದಂಗೆನೆ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗಿ ಇವನ ಮೇಲೆ ಅಟ್ಯಾಕ್ ಮಾಡ್ತಾ ಕೇಳೋದಕ್ಕೆ ಶುರು ಮಾಡುತ್ತೆ. ಲೈಟ್ನಿಂಗ್ ಬೋಲ್ಟ್ ಅನ್ನ ಎಲ್ಲಿಟ್ಕೊಂಡಿದ್ಯಾ ಕೊಟ್ಬಿಡು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಸ್ಟರ್ ಬ್ರೂನರ್ ಹಾಗೆ ಗ್ರೋವರ್ ಇಬ್ರು ಕೂಡ ಬರ್ತಾರೆ. ನೀನ್ ಇಲ್ಲಿಂದ ಹೋಗ್ಲಿಲ್ಲ ಅಂತಂದ್ರೆ ಈಗ್ಲೇ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಮಿಸ್ಟರ್ ಬ್ರೂನರ್ ಅಂತಿದ್ದಂಗೆನೆ ಪರ್ಸಿನ ಬಿಟ್ಟು ಆ ಮಾನ್ಸ್ಟರ್ ಅಲ್ಲಿಂದ ಓಡೊಂಟೋಗುತ್ತೆ. ಇದನ್ನೆಲ್ಲ ನೋಡಿ ಇದು ಕನ್ಸೋ ನಿಜಾನೋ ಅಂತ ಪರ್ಸಿಗೆ
ಪರ್ಸಿಗೆ ಅರ್ಥನೇ ಆಗ್ತಿರೋದಿಲ್ಲ. ಆಗ ಮಿಸ್ಟರ್ ಬ್ರೂನರ್ ಇವನನ್ನ ಕೇಳ್ತಾರೆ, ಯಾಕದು ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಆಗ ಪರ್ಸಿ ಅವರಿಗೆ ಹೇಳ್ತಾನೆ, ನಾನ್ ಯಾವ್ದೋ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿದ್ದೀನಂತೆ, ಅದನ್ನ ಕೊಡು ಅಂತ ನನ್ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ನಿಜವಾಗ್ಲೂ ಆ ಲೈಟ್ನಿಂಗ್ ಬೋಲ್ಟ್ ಅಂದ್ರೆ ಏನು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ. ಆಗ ಮಿಸ್ಟರ್ ಬ್ರೂನರ್ ಗ್ರೋವರ್ಗೆ ಹೇಳ್ತಾರೆ, ಅವರು ಇವನನ್ನ ಕಂಡಿಡ್ದು ಬಿಟ್ಟಿದ್ದಾರೆ, ಈಗ ಬೇರೆ ದಾರಿ ಇಲ್ಲ, ಇವನನ್ನ ಸೇಫ್ ಆಗಿ ಕರ್ಕೊಂಡು ಕ್ಯಾಂಪ್ಗೆ ಹೋಗು ಅಂತ. ಹಾಗೆ ಪರ್ಸಿ ಸೇಫ್ಟಿಗೋಸ್ಕರ ಇದು ನಿನ್ನ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿ ಒಂದು ಪೆನ್ ಅನ್ನ ಕೊಡ್ತಾರೆ. ನಂತರ ಇವರಿಬ್ರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಗ್ರೋವರ್ ಪರ್ಸಿಗೆ ಹೇಳ್ತಾನೆ, ನಾನು ನಿನ್ನ ರಕ್ಷಕ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ನಿನ್ನನ್ನ ಕಾಪಾಡ್ತೀನಿ ಅಂತ. ಆದ್ರೆ ಇವನ್ ಕಾಲೇ ಸರಿಲ್ಲ, ನನ್ನನ್ ಹೇಗೆ ಕಾಪಾಡ್ತಾನೆ ಅಂತ ಪರ್ಸಿ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾನೆ. ನಂತರ ಇವರು ಮನೆಗ್ ಬಂದಾಗ ಸ್ಯಾಲಿಯ ಎರಡನೇ ಗಂಡ ಹಾಗೆ ಪರ್ಸಿಯ ಮಧ್ಯೆ ಜಗಳ ಆಗೋಗುತ್ತೆ. ನಂತರ ಗ್ರೋವರ್ ಅವನಿಗೆ ಚೆನ್ನಾಗಿ ಹೊಡೆದು ಪರ್ಸಿನ ಕಾಪಾಡಿ ಸ್ಯಾಲಿಗೆ ಹೇಳ್ತಾನೆ, ನಾವು ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ. ಆಗ ಅದನ್ನ ಇವಳು ಕೂಡ ಅರ್ಥ ಮಾಡ್ಕೊಂಡು ಗ್ರೋವರ್ ಹಾಗೆ ಪರ್ಸಿನ ಕ್ಯಾಂಪ್ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ಯಾಲಿ ಪರ್ಸಿಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ, ನೀನು ಇಷ್ಟು ದಿನ ಕೇಳ್ತಿದ್ದಲ್ಲ ನಿನ್ನ ತಂದೆ ಯಾರು ಅಂತ, ನಿನ್ನ ತಂದೆ ಬೇರೆ ಯಾರು ಅಲ್ಲ, ಸಮುದ್ರದ ದೇವತೆ ಪೊಸೈಡನ್, ನೀನು ಕೂಡ ಒಬ್ಬ ಡೆಮಿಗೋಡ್. ಇದು ಬೇರೆ ದೇವತೆಗಳಿಗೆ ಗೊತ್ತಾದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗ್ಬೋದು ಅಂತ ನಿನ್ನ ತಂದೆನೇ ವಿಷನ ಎಲ್ಲರಿಂದ ಮುಚ್ಚಿಡೋದಕ್ಕೆ ನನಗೆ ಹೇಳಿದ್ರು. ನಿನ್ ಜೊತೆ ಚಿಕ್ಕ ವಯಸ್ಸಿನಿಂದ ಇರುವಂತ ಗ್ರೋವರ್ನು ಕೂಡ ನಿನ್ ಜೊತೆ ಬಿಟ್ಟಿರೋದು ಅವರೇನೆ, ನಿನ್ನ ರಕ್ಷಕನಾಗಿ ಅಂತ. ಇನ್ನು ಏನಾದ್ರೂ ಇವರು ಮಾತಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಎಮ್ಮೆ ಬಂದು ಇವರ ಕಾರಿನ ಮುಂದೆ ಬಿದ್ದೋಗುತ್ತೆ. ಇದರಿಂದ ಇವರು ಹೋಗ್ತಿರೋಂತ ಕಾರು ಉಲ್ಟಾ ದಬಾಕೋಬಿಡುತ್ತೆ. ನೋಡಿದ್ರೆ ಅಲ್ಲಿಗೆ ಒಂದು ಮಾನ್ಸ್ಟರ್ ಓಡ್ ಬರ್ತಿರುತ್ತೆ. ಸರಿ ಅಂತ ಹೇಳಿ ಗ್ರೋವರ್ ಅವನ ಕಾಲನ್ನ ಯೂಸ್ ಮಾಡಿ ಅವರಿಬ್ಬರನ್ನ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಗ್ರೋವರ್ ಅರ್ಧ ಮೇಕೆ ಅರ್ಧ ಮನುಷ್ಯ ಅಂತ. ನಂತರ ಇವರು ಆ ಮಾನ್ಸ್ಟರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಡಿನ ಒಳಗಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ದೂರ ಬಂದ್ಮೇಲೆ ಇವರು ಹುಡ್ಕೊಂಡ್ ಬಂದಿರುವಂತ ಕ್ಯಾಂಪ್ ಇವರಿಗೆ ಸಿಗುತ್ತೆ. ಪರ್ಸಿ ಹಾಗೆ ಗ್ರೋವರ್ ಏನೋ ಆ ಕ್ಯಾಂಪ್ ಒಳಗಡೆ ಹೊರಟೋಗ್ತಾರೆ. ಆದ್ರೆ ಸ್ಯಾಲಿಗ್ ಮಾತ್ರ ಅದ್ರೊಳಗಡೆ ಹೋಗೋದಕ್ ಆಗೋದಿಲ್ಲ. ನಂತರ ಅಲ್ಲಿಗೆ ಆ ಮಾನ್ಸ್ಟರ್ ಬಂದು ಸ್ಯಾಲಿನ ಎತ್ಕೊಂಡು ಸಾಯಿಸ್ಬಿಡುತ್ತೆ. ಇದರಿಂದ ಪರ್ಸಿಗೆ ತುಂಬಾ ಕೋಪ ಬಂದು ಮಿಸ್ಟರ್ ಬ್ರೂನರ್ ಕೊಟ್ಟಿದ್ದಂತ ಪೆನ್ ಅನ್ನ ಕ್ಲಿಕ್ ಮಾಡ್ತಾನೆ. ಆಗ ಪೆನ್ ಒಂದು ಕತ್ತಿಯಾಗಿ ಬದಲಾಗುತ್ತೆ. ನಂತರ ಪರ್ಸಿ ಆ ಮಾನ್ಸ್ಟರ್ ನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ನೋಡ್ತಾನೆ. ಆದ್ರೆ ಆಗೋದಿಲ್ಲ. ಆ ಮಾನ್ಸ್ಟರ್ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದು ಅದರ ಕೊಂಬನ್ನ ಮರದ ಒಳಗಡೆ ಸಿಗಿಸ್ಬಿಡುತ್ತೆ. ಇದರಿಂದ ಅದರ ಕೊಂಬು ಮುರಿದೋಗುತ್ತೆ. ಆಗ ಪರ್ಸಿ ಅದೇ ಕೊಂಬನ್ನ ತಗೊಂಡು ಆ ಮಾನ್ಸ್ಟರ್ ಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಅದ್ರ ಜೊತೆಗೆ ಇವನು ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನಂತರ ನಮ್ಗೆ ಮುಂದಿನ ಸೀನ್ ನಲ್ಲಿ ತೋರಿಸ್ತಾರೆ, ಪರ್ಸಿಗೆ ಪ್ರಜ್ಞೆ ಬಂದಾಗ ಅದೇ ಕ್ಯಾಂಪ್ ನ ಒಳಗಡೆ ಇರ್ತಾನೆ. ಪರ್ಸಿಗನ್ನಿಸ್ತಿರುತ್ತೆ ಇದುವರೆಗೂ ನಡೆದಿದ್ದೆಲ್ಲ ಕನ್ಸು ಅಂತ. ಆಗ ಅಲ್ಲಿಗೆ ಗ್ರೋವರ್ ಬಂದು ಅವನಿಗೆ ಹೇಳ್ತಾನೆ, ನೀನ್ ಕಂಡಿದ್ ಯಾವ್ದು ಕನ್ಸಲ್ಲ, ಅದೆಲ್ಲ ನಿಜಾನೆ, ನೀನು 3 ದಿನಗಳಿಂದ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ಇವಾಗ್ಲೇ ಎಚ್ಚರ ಆಗಿರೋದು ಅಂತ. ನಂತರ ಗ್ರೋವರ್ ಅವನನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದಾಗ ನಮ್ಗೆ ತೋರಿಸ್ತಾರೆ ಆ ಕ್ಯಾಂಪ್ ನಲ್ಲಿರುವಂತ ಮಕ್ಳುಗಳೆಲ್ಲ ಯುದ್ಧದ ಟ್ರೈನಿಂಗ್ ಅನ್ನ ತಗೋತಿರ್ತಾರೆ. ಆಗ ಗ್ರೋವರ್ ಪರ್ಸಿಗೆ ಹೇಳ್ತಾನೆ, ಇಲ್ಲಿರೋ ಎಲ್ರು ಕೂಡ ನಿನ್ನ ತರನೇ ಡೆಮಿ ಗಾಡ್ಸ್ ಗಳು ಅಂತ. ಹೀಗೆ ಪರ್ಸಿ ಅಲ್ಲಿರೋರ್ನೆಲ್ಲ ನೋಡ್ತಾ ಒಂದು ಹುಡುಗಿ ಫೈಟ್ ಮಾಡ್ತಿರೋದನ್ನ ನೋಡ್ತಾನೆ. ಆಗ ಗ್ರೋವರ್ ಅವನಿಗೆ ಹೇಳ್ತಾನೆ, ಅವಳ ಹೆಸರು ಅನಾಬೆತ್, ಬುದ್ಧಿ ದೇವತೆಯ ಮಗಳು ಅಂತ. ನಂತರ ಗ್ರೋವರ್ ಪರ್ಸಿನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಾಗ ನಮ್ಗೆ ತೋರಿಸ್ತಾರೆ ಅಲ್ಲಿ ಮಿಸ್ಟರ್ ಬ್ರೂನರ್ ಇದಾರೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಮಿಸ್ಟರ್ ಬ್ರೂನರ್ ಅರ್ಧ ಮನುಷ್ಯ ಅರ್ಧ ಕುದುರೆ ಅಂತ. ಪರ್ಸಿ ಅವರನ್ನ ಕೇಳ್ತಾನೆ, ನಾನು ಪೊಸೈಡನ್ ಮಗ ಅಂದ್ಮೇಲೆ ಇಷ್ಟ ದಿನ ನನ್ಗೆ ಯಾಕೆ ಅದನ್ನ ಹೇಳಿಲ್ಲ ಅಂತ. ಆಗ ಅವರು ಹೇಳ್ತಾರೆ, ನಿನ್ನ ಮೈಯಲ್ಲಿ ಪೊಸೈಡನ್ ರೀತಿನೇ ತುಂಬಾ ತರದ ಶಕ್ತಿಗಳೆಲ್ಲ ಇವೆ, ನೀನ್ ಎಲ್ಲಿದ್ಯಾ ಅನ್ನೋದು ಬೇರೆ ದೇವತೆಗಳಿಗೆ ಗೊತ್ತಾದ್ರೆ ನಿನ್ನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಗ್ಬೋದು ಅಂತ ಪೊಸೈಡನ್ ಈ ರೀತಿ ಮಾಡಿದ್ದು. ಇಷ್ಟ ಇಲ್ಲ ಅಂದ್ರೂ ಸ್ಯಾಲಿ ಬೇರೆ ವ್ಯಕ್ತಿ ಜೊತೆ ಬದುಕ್ತಿದ್ದು ಅಂತ. ನಂತರ ಮಿಸ್ಟರ್ ಬ್ರೂನರ್ ಪರ್ಸಿಗೆ ಹೇಳ್ತಾರೆ, ಜ್ಯೂಸ್ಗೆ ಅನ್ನಿಸ್ತಿದೆ ಅವನ ವೆಪನ್ ಲೈಟ್ನಿಂಗ್ ಬೋಲ್ಟ್ ಅನ್ನ ನೀನೇ ಕದ್ದಿದ್ಯಾ ಅಂತ. ಇನ್ನು 14 ದಿನದಲ್ಲಿ ಆ ಲೈಟ್ನಿಂಗ್ ಬೋಲ್ಟ್ ಸಿಗ್ಲಿಲ್ಲ ಅಂತಂದ್ರೆ ಪೊಸೈಡನ್ ಹಾಗೂ ಜ್ಯೂಸ್ ನ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಅದ್ರಲ್ಲಿ ಇಡೀ ಬ್ರಹ್ಮಾಂಡನೇ ನಾಶ ಆಗ್ಬೋದು ಅಂತ. ನಾನು ಯಾವುದೇ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿಲ್ಲ ಅಂತ ಪರ್ಸಿ ಹೇಳಿದಾಗ ನನ್ಗೆ ಗೊತ್ತು ನೀನು ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿಲ್ಲ ಅಂತ. ಆದ್ರಿಂದ ನಾವು ಒಲಂಪಸ್ಗೆ ಹೋಗಿ ಜ್ಯೂಸ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡೋಣ, ನೀನ್ ಅದನ್ನ ಕದ್ದಿಲ್ಲ ಅಂತ. ಸರಿ ನಡೀರಿ ಇವಾಗ್ಲೇ ಹೋಗೋಣ ಅಂತ ಪರ್ಸಿ ಹೇಳ್ತಾನೆ. ಒಲಂಪಸ್ ನಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯ ಬರ್ಬೋದು, ಮೊದ್ಲು ನಿನ್ಗೆ ಯುದ್ಧದ ಟ್ರೈನಿಂಗ್ ಅನ್ನ ಕೊಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ. ನಂತರ ಬ್ರೂನರ್ ಒಂದು ಯುದ್ಧದ ಟ್ರೈನಿಂಗ್ ಅನ್ನ ಮಾಡಿಸ್ಬೇಕು ಅಂತ ಎಲ್ಲಾರನ್ನು ಒಂದು ಕಡೆ ಸೇರಿಸಿ ಮೊದ್ಲು ಅವರೆಲ್ಲರಿಗೂ ಪರ್ಸಿನ ಪರಿಚಯ ಮಾಡಿಸ್ಕೊಡ್ತಾರೆ. ಆಗ ಲೂಕ್ ಅನ್ನೋ ಒಬ್ಬ ಹುಡುಗ ಮುಂದೆ ಬಂದು ಹೇಳ್ತಾನೆ, ಪರ್ಸಿ ಜಾಕ್ಸನ್ ನಮ್ಮ ಬ್ಲೂ ಟೀಮ್ ನಲ್ಲಿ ಆಡ್ಲಿ ಅಂತ. ಅದಕ್ಕೆ ಪರ್ಸಿನೂ ಕೂಡ ಒಪ್ಕೊಂಡು ಅವರ ಟೀಮ್ ನ ಸೇರ್ಕೋತಾನೆ. ಯುದ್ಧದ ಟ್ರೈನಿಂಗ್ ಶುರು ಆಗುತ್ತೆ. ಇಲ್ಲಿ ಬ್ಲೂ ಹಾಗೆ ರೆಡ್ 2 ಟೀಮ್ಗಳು ಇರ್ತವೆ. ಈ 2 ಟೀಮ್ಗಳು ಫೈಟ್ ಮಾಡಿ ಆಪೋಸಿಟ್ ಟೀಮ್ ನ ಬಾವುಟನ ತಗೊಂಡ್ರೆ ಆ ಟೀಮ್ ಗೆಲ್ಲುತ್ತೆ. ಪರ್ಸಿ ಹೇಗೋ ಮಾಡಿ ಎಲ್ಲರಿಂದ ತಪ್ಪಿಸ್ಕೊಳ್ತಾ ರೆಡ್ ಟೀಮ್ ನ ಬಾವುಟ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆದ್ರಿಂದ ಇವನು ಆ ಬಾವುಟನ ತಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಅನಾಬೆತ್ ಬಂದು ಹೇಳ್ತಾಳೆ, ಆ ಬಾವುಟನ ತಗೊಳಕ್ಕೂ ಮುಂಚೆ ನೀನು ನನ್ ಜೊತೆ ಫೈಟ್ ಮಾಡಿ ನನ್ನನ್ನ ಸೋಲಿಸ್ಬೇಕು, ಅದು ನಿನ್ ಕೈಲಿ ಆಗೋದಿಲ್ಲ ಅಂತ ಹೇಳಿ ಇವನ ಜೊತೆ ಫೈಟ್
ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಎಲ್ಲಾ ಟೀಮ್ನವರು ಬಂದು ತಲುಪ್ತಾರೆ. ಹೀಗೆ ಅನಬೆತ್ ಪರ್ಸಿಗೆ ಚೆನ್ನಾಗಿ ಹೊಡಿತಾ ಅವನನ್ನ ಸೋಲ್ಸಿ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಪರ್ಸಿಗೆ ಪೊಸೈಡನ್ ಹೇಳೋದು ಕೇಳಿಸುತ್ತೆ, ನೀರಿನ ಹತ್ರ ಹೋಗು, ನಿನಗೆ ಎಲ್ಲಾ ತರದ ಶಕ್ತಿ ಸಿಗುತ್ತೆ ಅಂತ. ಪರ್ಸಿನೂ ಕೂಡ ನೀರಿನ ಒಳಗಡೆ ಕೈ ಇಡ್ತಿದ್ದಂಗೆನೆ ಆ ನೀರು ಅವನ ಮೈಯಲ್ಲಿದ್ದಂತ ಗಾಯಗಳನ್ನೆಲ್ಲ ವಾಸಿ ಮಾಡಿಬಿಡುತ್ತೆ. ಹಾಗೆ ಇವನ ಒಳಗಡೆ ಒಂದಷ್ಟು ಶಕ್ತಿಗಳು ಕೂಡ ಬಂದಿರ್ತವೆ. ಇದರಿಂದ ಪರ್ಸಿ ಅನಬೆತ್ ನ ಜೊತೆ ಮತ್ತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿ ರೆಡ್ ಟೀಮ್ ನವ್ರನ್ನ ಹಾಗೆ ಅನಬೆತ್ ನ ಸೋಲಿಸ್ಬಿಡ್ತಾನೆ. ಇದರಿಂದ ರೆಡ್ ಟೀಮ್ ನ ಬಾವುಟನ ತಗೊಂಡು ಬ್ಲೂ ಟೀಮ್ ನ ಗೆಲ್ಲಿಸ್ತಾನೆ. ಆಗ ಬ್ಲೂ ಟೀಮ್ ನವರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಬ್ಲೂ ಟೀಮ್ ನವರು ಗೆದ್ದಿರೋದ್ರಿಂದ ರಾತ್ರಿ ಎಲ್ಲರೂ ಪಾರ್ಟಿನ ಮಾಡ್ತಿರ್ತಾರೆ. ಪರ್ಸಿ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಅನಬೆತ್ ಬಂದು ಪರ್ಸಿಗೆ ಹೇಳ್ತಾಳೆ, ನಿನ್ಗೆ ಯುದ್ಧ ಬರೋದಿಲ್ಲ ಅನ್ಕೊಂಡಿದ್ದೆ, ಪರವಾಗಿಲ್ಲ ಚೆನ್ನಾಗಿ ಯುದ್ಧ ಮಾಡ್ತೀಯ ಅಂತ. ಹೀಗೆ ಪರ್ಸಿ ಹಾಗೆ ಅನಬೆತ್ ಇಬ್ರು ಕೂಡ ಫ್ರೆಂಡ್ಸ್ ಆಗೋಗ್ತಾರೆ. ಹೀಗೆ ಪಾರ್ಟಿ ನಡೀತಿರ್ಬೇಕಾದ್ರೆ ಪೊಸೈಡನ್ ನ ತಮ್ಮ ಹೇಡಿಸ್ ಅಲ್ಲಿಗೆ ಭಯಂಕರವಾಗಿರುವಂತ ರೂಪದಲ್ಲಿ ಬಂದು ಪರ್ಸಿಗೆ ಹೇಳ್ತಾನೆ, ನಿನ್ಗೆ ನಿನ್ನ ತಾಯಿ ವಾಪಸ್ ಬೇಕು ಅಂತಂದ್ರೆ ನನ್ಗೆ ಲೈಟ್ನಿಂಗ್ ಬೋಲ್ಟ್ ಅನ್ನ ತಂದು ಕೊಡು ಅಂತ. ನನ್ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಹೇಡಿ ಸ್ಯಾಲಿನ ತೋರಿಸ್ತಾನೆ, ನಿನ್ ತಾಯಿ ನನ್ನ ಹತ್ರನೇ ಇದ್ದಾರೆ, ಅವ್ರು ನಿನ್ಗೆ ವಾಪಸ್ ಬೇಕು ಅಂತಂದ್ರೆ ಲೈಟ್ನಿಂಗ್ ಬೋಲ್ಟ್ ಅನ್ನ ತಂದ್ಕೊಡು ಅಂತ ಹೇಳಿ ಮಾಯ ಆಗೋಗ್ತಾನೆ. ಆಗ ಪರ್ಸಿ ಡಿಸೈಡ್ ಮಾಡ್ತಾನೆ, ಹೇಡಿಸ್ ನ ಮೀಟ್ ಮಾಡೋದಕ್ಕೆ ನಾನು ನರಕಕ್ಕೆ ಹೋಗಿ ಅವನಿಗೆ ಅರ್ಥ ಮಾಡಿಸ್ತೀನಿ, ನನ್ನ ಹತ್ರ ಲೈಟ್ನಿಂಗ್ ಬೋಲ್ಟ್ ಇಲ್ಲ, ನಾನು ಅದನ್ನ ಕದ್ದಿಲ್ಲ ಅಂತ. ಆದ್ರೆ ಅದಕ್ಕೆ ಬ್ರೂನರ್ ಒಪ್ಕೊಳ್ಳೋದಿಲ್ಲ, ಅಲ್ಲಿ ನಿನ್ನ ಪ್ರಾಣಕ್ಕೆ ಅಪಾಯ ಇರುತ್ತೆ, ನೀನ್ ಅಲ್ಲಿಗೆ ಹೋಗ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾನೆ. ಸರಿ ಅಂತ ಹೇಳಿ ಎಲ್ಲರೂ ಮಲ್ಕೊಂಡ್ಮೇಲೆ ಸೈಲೆಂಟ್ ಆಗಿ ಪರ್ಸಿ ಅಲ್ಲಿಂದ ನರಕ ಲೋಕಕ್ಕೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಆಗ ಅಲ್ಲಿಗೆ ಗ್ರೋವರ್ ಬಂದು, ನಾನು ನಿನ್ನ ರಕ್ಷಕ, ನನ್ನನ್ನ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಅನಬೆತ್ ಕೂಡ ಬಂದು, ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ನಿಮ್ನೆಲ್ಲ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಇದು ನನ್ ಪ್ರಾಬ್ಲಮ್ ಅಂತ ಪರ್ಸಿ ಹೇಳ್ತಿರ್ತಾನೆ. ಆಗ ಅನಬೆತ್ ಹೇಳ್ತಾಳೆ, ನಾನು ಚಿಕ್ಕ ವಯಸ್ಸಿಂದ ಇದೇ ಕ್ಯಾಂಪ್ ನಲ್ಲಿ ಇದ್ದೀನಿ, ಒಂದು ಸರಿನೂ ಹೊರಗಡೆ ಹೋಗಿಲ್ಲ, ಪ್ಲೀಸ್ ನನ್ನೂ ಕೂಡ ಕರ್ಕೊಂಡು ಹೋಗು, ನಾನು ಕಲ್ತಿರೋಂತ ಯುದ್ಧದ ಕಲೆ ನಿನ್ಗೆ ಹೆಲ್ಪ್ ಆಗ್ಬೋದು ಅಂತ. ಇನ್ನೇನ್ ಮಾಡೋದು ಸರಿ ಅಂತ ಹೇಳಿ ಅದಕ್ಕೆ ಪರ್ಸಿನೂ ಕೂಡ ಒಪ್ಕೋತಾನೆ. ನಂತರ ಅನಬೆತ್ ನರಕಕ್ಕೆ ಹೇಗೆ ಹೋಗೋದು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಇವರಿಬ್ರನ್ನ ಕರ್ಕೊಂಡು ಲೂಕ್ ಹತ್ರ ಬರ್ತಾಳೆ. ಯಾಕೆ ಅಂತಂದ್ರೆ ಲೂಕ್ ನ ತಂದೆ ಹರ್ಮೀಸ್ ಎಲ್ಲಾ ದೇವತೆಗಳ ಮೆಸೆಂಜರ್, ಆದ್ರಿಂದ ಅವರಿಗೆ ಎಲ್ಲಾ ದೇವತೆಗಳು ಎಲ್ಲಿರ್ತಾರೆ ಅನ್ನೋದು ಗೊತ್ತಿರುತ್ತೆ, ನರಕದ ದಾರಿನೂ ಕೂಡ ಗೊತ್ತಿರುತ್ತೆ. ಲೂಕ್ ಹರ್ಮಿಸ್ ನ ಮಗ ಆಗಿರೋದ್ರಿಂದ ಹರ್ಮಿಸ್ಗೆ ಗೊತ್ತಿರೋದೆಲ್ಲ ಲೂಕ್ಗೂ ಕೂಡ ಗೊತ್ತಿರುತ್ತೆ. ನಾವು ನರಕಕ್ಕೆ ಹೋಗ್ಬೇಕು, ನಮ್ಗೆ ಸಹಾಯ ಮಾಡು ಅಂದಾಗ ಹಾರುವಂತ ಶೂಗಳು ಹಾಗೆ ಒಂದು ಮ್ಯಾಪ್ ಅನ್ನ ತೋರಿಸಿ ಹೇಳ್ತಾನೆ, ನೀವಿಲ್ಲಿಂದ ನರಕಕ್ಕೇನೋ ಹೊರಟೋಗ್ತೀರಾ, ಆದ್ರೆ ವಾಪಸ್ ಬರ್ಬೇಕು ಅಂತಂದ್ರೆ ತುಂಬಾನೇ ವಿಶೇಷವಾಗಿರುವಂತ 3 ಮುತ್ತುಗಳು ನಿಮ್ಗೆ ಬೇಕು. ಆ 3 ಮುತ್ತುಗಳು ಎಲ್ಲಿ ಸಿಗ್ತಾವೆ ಅನ್ನೋದು ಈ ಮ್ಯಾಪ್ ನಲ್ಲಿ ಇದೆ. ಮೊದಲನೇ ಮುತ್ತು ಎಲ್ಲಿದೆ ಅನ್ನೋದು ನಿಮ್ಗೆ ತೋರಿಸ್ತಿದೆ. ಮೊದಲನೇ ಮುತ್ತು ನಿಮ್ಗೆ ಸಿಕ್ತಿದ್ದಂಗೆನೆ ಎರಡನೇ ಮುತ್ತು ಎಲ್ಲಿದೆ ಅನ್ನೋದು ಈ ಮ್ಯಾಪ್ ನಿಮ್ಗೆ ತೋರಿಸುತ್ತೆ. ನೀವು ನರಕದಿಂದ ವಾಪಸ್ ಬರ್ಬೇಕು ಅಂತಂದ್ರೆ ಆ 3 ಮುತ್ತುಗಳನ್ನ ನಿಮ್ಮ ಕಾಲ್ ಕೆಳಗಡೆ ಇಟ್ಕೊಂಡು ಅದನ್ನ ಹೊಡೆದಾಕ್ಬೇಕು, ಆಗ ನೀವು ನರಕದಿಂದ ಹೊರಗಡೆ ಬರ್ಬೋದು ಅಂತ ಹೇಳಿ ಪರ್ಸಿಯ ಸುರಕ್ಷತೆಗೆ ಅಂತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕೊಡ್ತಾನೆ. ಸರಿ ಅಂತ ಹೇಳಿ ಇವ್ರು 3 ಜನನು ಕೂಡ ಮೊದಲನೇ ಮುತ್ತು ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆ ಸ್ಟ್ಯಾಚುಗಳಿರುವಂತ ಜಾಗದಲ್ಲಿ ಎಷ್ಟೇ ಹುಡುಕಿದ್ರು ಒಬ್ರು ಮನುಷ್ಯರು ಕೂಡ ಇವರಿಗೆ ಸಿಗೋದಿಲ್ಲ. ಅದೇ ಜಾಗದಲ್ಲಿ ಒಂದಷ್ಟು ಚಿನ್ನದ ಕಾಯಿನ್ಸ್ ಗಳು ಇವರಿಗೆ ಸಿಗ್ತವೆ. ನಂತರ ಇವ್ರು 3 ಜನ ಬೇರೆ ಬೇರೆ ದಾರಿಲಿ ಹೋಗಿ ಯಾರಾದ್ರೂ ಸಿಗ್ತಾರ ಅಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅನಬೆತ್ ಒಂದು ಜಾಗದಲ್ಲಿ ಹುಡುಕ್ತಿರ್ಬೇಕಾದ್ರೆ ಒಂದು ಲೇಡಿ ತುಂಬಾನೇ ಹೆದರ್ಕೊಂಡ್ ಬಂದು ನನ್ನನ್ನ ಕಾಪಾಡು ಅಂತ ಹೇಳ್ತಿರ್ತಾಳೆ. ಈ ಕಡೆ ಒಂದು ಜಾಗದಲ್ಲಿ ಗ್ರೋವರ್ಗೆ ಅವನ ಅಂಕಲ್ ನ ಸ್ಟ್ಯಾಚು ಕಾಣಿಸುತ್ತೆ. ಆಗ ಇವನಿಗೆ ಗೊತ್ತಾಗೋಗುತ್ತೆ ಈ ಜಾಗ ಮೆಡ್ಯೂಸಾ ಇರುವಂತ ಜಾಗ ಅಂತ. ಆದ್ರಿಂದ ಇವನು ಪರ್ಸಿನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ನಂತರ ಇಬ್ರು ಹೀಗೆ ಹುಡುಕ್ತಾ ಒಂದು ಜಾಗದಲ್ಲಿ ಬಂದು ಮೀಟ್ ಆಗ್ತಾರೆ. ಆಗ ಗ್ರೋವರ್ ಪರ್ಸಿಗೆ ಹೇಳ್ತಾನೆ, ನಾವೀಗ ಮೆಡ್ಯೂಸಾ ಜಾಗದಲ್ಲಿ ಇದೀವಿ ಅಂತ. ಈ ಕಡೆ ಇವರಿಬ್ರು ಓಡ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಮೆಡ್ಯೂಸಾ ಇರ್ತಾಳೆ. ಹೀಗೆ ಮೆಡ್ಯೂಸಾ ಅವರಿಬ್ಬರ ಜೊತೆ ಮಾತಾಡ್ತಾ ಅವಳ ತಲೆನ ಹಾಗೆ ಕಣ್ಣನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅನಬೆತ್ಗೆ ಗೊತ್ತಿತ್ತು ಅವಳ ಕಣ್ಣನ್ನ ನೋಡಬಾರ್ದು ಅಂತ, ಆದ್ರಿಂದ ಅವಳು ಕಣ್ಣನ್ನ ಮುಚ್ಕೊಂಡಿರ್ತಾಳೆ. ಆದ್ರೆ ಆ ಲೇಡಿ ಮೆಡ್ಯೂಸಾ ಕಣ್ಣನ್ನ ನೋಡ್ಬಿಡ್ತಾಳೆ. ಅವಳು ನೋಡ್ತಿದ್ದಂಗೆನೆ ಆ ಲೇಡಿ ಪೂರ್ತಿ ಕಲ್ಲಿನ ಸ್ಟ್ಯಾಚು ಆಗೋಗ್ತಾಳೆ. ಅನಬೆತ್ನು ಕೂಡ ಇದೇ ತರ ಸ್ಟ್ಯಾಚು ಮಾಡೋದಕ್ಕೆ ಮೆಡ್ಯೂಸಾ ತುಂಬಾ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಜಾಗಕ್ಕೆ ಪರ್ಸಿ ಬಂದು ಮೆಡ್ಯೂಸಾನ ಅವನ ಹಿಂದೆ ಬರೋ ರೀತಿ ಮಾಡ್ತಾನೆ. ಆಗ ಮೆಡ್ಯೂಸಾ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಈ ಕಡೆ ಗ್ರೋವರ್ ಅನಬೆತ್ ಹತ್ರ ಬಂದು ಅವಳನ್ನ ಕಾಪಾಡ್ತಾನೆ. ಈ ಕಡೆ ಪರ್ಸಿ ಹತ್ರ ಮೆಡ್ಯೂಸಾ ಅವನ ಕಣ್ಣನ್ನ ಓಪನ್ ಮಾಡಿ ಇವನನ್ನು ಕೂಡ ಸ್ಟ್ಯಾಚು ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಏನೇ ಮಾಡಿದ್ರು ಪರ್ಸಿ ಮಾತ್ರ ಅವನ ಕಣ್ಣನ್ನ ಓಪನ್ ಮಾಡ್ತಿರೋದಿಲ್ಲ. ಅದೇ ಸಮಯಕ್ಕೆ ಒಂದು ಟ್ರಕ್ ಅನ್ನ ತಗೊಂಡು ಅನಬೆತ್ ಹಾಗೂ ಗ್ರೋವರ್ ಅಲ್ಲಿಗೆ ಬರ್ತಾರೆ. ಮೆಡ್ಯೂಸಾ ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಅಲ್ಲಿಗೆ ಪರ್ಸಿ ಬಂದು ಅವಳ ಕತ್ತನ್ನ ಕತ್ತರಿಸ್ಬಿಡ್ತಾನೆ. ಮೆಡ್ಯೂಸಾ ತಲೆ ಏನಕ್ಕಾದ್ರೂ ಉಪಯೋಗಕ್ಕೆ ಬರ್ಬೋದು ಅಂತ ಇವರು ತಗೊಂಡು ಹೋಗ್ತಿರ್ಬೇಕಾದ್ರೆ ಮೆಡ್ಯೂಸಾ ಕೈಯಲ್ಲಿದ್ದಂತ ಮುತ್ತು ಇವರಿಗೆ ಕಾಣಿಸುತ್ತೆ. ಲೂಕ್ ಹೇಳಿದಂತ ಮುತ್ತು ಇದೇನೆ. ನಂತರ ಇವರು ಆ ಮುತ್ತನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಮ್ಯಾಪ್ ನಲ್ಲಿ
ಇವರಿಗೆ ಎರಡನೇ ಮುತ್ತು ಒಂದು ಮ್ಯೂಸಿಯಂ ಅಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಇವರು ಆ ಮ್ಯೂಸಿಯಂ ನ ಹುಡ್ಕೊಂಡು ನ್ಯಾಶ್ವಿಲ್ಲೆ ಅನ್ನೋ ಒಂದು ಸಿಟಿಗೆ ಹೋಗ್ತಿರ್ತಾರೆ. ಆದ್ರೆ ತುಂಬಾ ಕತ್ಲಾಗಿದ್ರಿಂದ ಇವರಿಗೆ ಡ್ರೈವ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಅಲ್ಲೇ ಹತ್ರದಲ್ಲಿರುವಂತ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ. ಪರ್ಸಿ ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆ ಇರ್ಬೇಕಾದ್ರೆ ಅಲ್ಲಿಗೆ ಅನಬೆತ್ ಬರ್ತಾಳೆ. ಅನಬೆತ್ ಕೈಗೆ ಏಟಾಗಿರುತ್ತೆ. ಆಗ ಪರ್ಸಿ ಅವನ ನೀರಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಅನಬೆತ್ ಗಾಯನ ವಾಸಿ ಆಗೋ ರೀತಿ ಮಾಡ್ತಾನೆ. ಹೀಗೆ ಇವರಿಬ್ರು ಮಾತಾಡ್ತಾ ಮಾತಾಡ್ತಾ ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳು ಆಗ್ತಾರೆ. ನಂತರ ಇವ್ರ 3 ಜನ ರೂಮ್ ನಲ್ಲಿ ಕುಂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ. ನಾಳೆ ಬೆಳಗ್ಗೆನೆ ನಾವು ಇಲ್ಲಿಂದ ಎರಡನೇ ಮುತ್ತನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅದೇ ಸಮಯಕ್ಕೆ ಹೋಟೆಲ್ ನ ಒಬ್ರು ಸ್ಟಾಫ್ ಮೆಡ್ಯೂಸಾ ತಲೆನ ನೋಡ್ಬಿಡ್ತಾರೆ. ಆದ್ರಿಂದ ಈಗ ಇವರಿಗೆ ಬೇರೆ ದಾರಿ ಇಲ್ಲದೆ ಆ ಎರಡನೇ ಮುತ್ತು ಇರುವಂತ ಮ್ಯೂಸಿಯಂ ಅನ್ನ ಹುಡ್ಕೊಂಡು ಬರ್ತಾರೆ. ಆ ಮ್ಯೂಸಿಯಂ ನ ಒಳಗಡೆ ಬಂದಾಗ ಇವರಿಗೆ ಅನಬೆತ್ ನ ತಾಯಿ ಅತಿನ ಸ್ಟ್ಯಾಚು ತಲೆ ಮೇಲೆ ಇರುವಂತ ಒಂದು ಕಿರೀಟದಲ್ಲಿ ಆ ಎರಡನೇ ಮುತ್ತು ಕಾಣಿಸುತ್ತೆ. ಆದ್ರೆ ಆ ಜಾಗದಲ್ಲಿ ತುಂಬಾ ಜನರೆಲ್ಲ ಇರ್ತಾರೆ. ಆದ್ರಿಂದ ಇವ್ರು 3 ಜನ ರಾತ್ರಿ ಆಗೋವರೆಗೂ ಟಾಯ್ಲೆಟ್ ನಲ್ಲೇ ಕಾಯ್ತಾರೆ. ರಾತ್ರಿ ಆಗ್ತಿದ್ದಂಗೆನೆ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಇನ್ನೂ ಕೂಡ ಸೆಕ್ಯೂರಿಟೀಸ್ ಗಳು ಇರ್ತಾರೆ. ಆಗ ಅನಬೆತ್ ಆ ಸೆಕ್ಯೂರಿಟೀಸ್ ಗಳನ್ನೆಲ್ಲ ಪ್ರಜ್ಞೆ ತಪ್ಪಿ ಬೀಳೋ ರೀತಿ ಮಾಡ್ತಾಳೆ. ನಂತರ ಸರಿ ಅಂತ ಹೇಳಿ ಪರ್ಸಿ ಲೂಕ್ ಕೊಟ್ಟಿದ್ದಂತ ರೆಕ್ಕೆ ಇರುವಂತ ಶೂ ಗಳನ್ನ ಹಾಕೊಂಡು ತುಂಬಾ ಕಷ್ಟಪಟ್ಟು ಕಿರೀಟದ ಹತ್ರ ಬಂದು ಆ ಎರಡನೇ ಮುತ್ತನ್ನು ಕೂಡ ತಗೋತಾನೆ. ಇದರಿಂದ ಇವ್ರು 3 ಜನ ತುಂಬಾನೇ ಸಂತೋಷ ಪಡ್ತಿರ್ಬೇಕಾದ್ರೇನೆ ಪ್ರಜ್ಞೆ ತಪ್ಪಿದಂತ ಸೆಕ್ಯೂರಿಟೀಸ್ ಗಳೆಲ್ಲ ಬಂದು ಪರ್ಸಿಗೆ ಹೇಳ್ತಾರೆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕೊಡು ಅಂತ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಸೆಕ್ಯೂರಿಟೀಸ್ ಗಳೆಲ್ಲ ವಿಚಿತ್ರವಾಗಿ ಕನ್ವರ್ಟ್ ಆಗಿ 5 ತಲೆ ಇರುವಂತ ಮಾನ್ಸ್ಟರ್ ಹೈಡ್ರಾ ಆಗಿ ಬದಲಾಗ್ತಾರೆ. ಹೀಗೆ ಹೈಡ್ರಾ ಅವ್ರ 3 ಜನರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಪರ್ಸಿ ಹತ್ರ ಇದ್ದಂತ ಆ ಎರಡನೇ ಮುತ್ತು ಕೈ ತಪ್ಪೋಗುತ್ತೆ. ನಂತರ ಪರ್ಸಿ ಅವನ ವೆಪನ್ಸ್ ಗಳನ್ನ ತೆಗೆದು ಹೈಡ್ರಾ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಪರ್ಸಿ ಫೈಟ್ ಮಾಡ್ತಾ ಮಾಡ್ತಾ ಹೈಡ್ರಾದ 5 ತಲೆಗಳನ್ನ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಪರ್ಸಿ ಹಾಗೆ ಗ್ರೋವರ್ ಖುಷಿ ಪಡ್ತಿರ್ಬೇಕಾದ್ರೆ ಹೈಡ್ರಾದ ಕಟ್ ಆಗಿದ್ದಂತ ಒಂದು ತಲೆಯ ಜಾಗದಲ್ಲಿ 2 ತಲೆಗಳು ಬರ್ತವೆ. ಪರ್ಸಿ ತುಂಬಾ ಕಷ್ಟಪಟ್ಟು ಆ ಎರಡನೇ ಮುತ್ತನ್ನ ತಗೊಳ್ಳೋಕೆ ಹೋಗ್ತಿರ್ಬೇಕಾದ್ರೆ ಹೈಡ್ರನು ಕೂಡ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆಗ ಪರ್ಸಿ ಅವನ ನೀರಿನ ಪವರ್ ಅನ್ನ ಯೂಸ್ ಮಾಡಿ ಹೈಡ್ರನ ತಡೆದು ನಿಲ್ಸಿ ಆ ಮುತ್ತನ್ನ ತಗೋತಾನೆ. ನಂತರ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಹೈಡ್ರಾ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರುತ್ತೆ. ಆಗ ಗ್ರೋವರ್ ಮುಂದೆ ಬಂದು ಮೆಡ್ಯೂಸಾ ತಲೆ ಹಾಗೆ ಕಣ್ಣನ್ನ ಹೈಡ್ರಾಗೆ ತೋರಿಸ್ಬಿಡ್ತಾನೆ. ಅದನ್ನ ನೋಡ್ತಿದ್ದಂಗೆನೆ ಹೈಡ್ರಾ ಒಂದು ಕಲ್ಲಿನ ಶಿಲೆ ಆಗಿ ಕನ್ವರ್ಟ್ ಆಗೋಗುತ್ತೆ. ಇದೇ ಖುಷಿಲಿ ಇವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಇವರು ಒಂದು ರೆಸ್ಟೋರೆಂಟ್ ನಲ್ಲಿ ಕುಂತಿರ್ಬೇಕಾದ್ರೆ ನ್ಯೂಸ್ ನಲ್ಲಿ ನೋಡ್ತಾರೆ ಹವಾಮಾನ ನಿಧಾನವಾಗಿ ಹದಗೆಡ್ತಾ ಹೋಗ್ತಿರುತ್ತೆ. ಇದನ್ನ ನೋಡಿ ಇವರಿಗೆ ಗೊತ್ತಾಗುತ್ತೆ ಇದೆಲ್ಲ ಆಗ್ತಿರೋದು ಜ್ಯೂಸ್ ನ ಕೋಪದಿಂದ ಅಂತ. ಆದ್ರಿಂದ ಇವರು 3ನೇ ಮುತ್ತನ್ನ ಹುಡ್ಕೋದಕ್ಕೆ ಮ್ಯಾಪ್ ಅನ್ನ ನೋಡಿದಾಗ ಲಾಸ್ ವೇಗಸ್ ನಲ್ಲಿರುವಂತ ಲೋಟಸ್ ಕಸಿನೋ ಅನ್ನೋ ಒಂದು ಜಾಗದಲ್ಲಿ 3ನೇ ಮುತ್ತು ಸಿಗುತ್ತೆ ಅಂತ ತೋರಿಸುತ್ತೆ. ಆದ್ರಿಂದ ಇವರು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಲಾಸ್ ವೇಗಸ್ ಸಿಟಿಗೆ ಬಂದು ತಲುಪ್ತಾರೆ. ನಂತರ ಇವರು ಲೋಟಸ್ ಕಸಿನೋ ಹತ್ರ ಬಂದು ತಲುಪ್ತಾರೆ. ಕಸಿನೋ ಅಂತಂದ್ರೆ ಜೂಜಾಡೋದಕ್ಕಿರುವಂತ ಜಾಗ ಅಂತ. ಇವರು ಒಳಗಡೆ ಬರ್ತಿದ್ದಂಗೆನೆ ನೋಡ್ತಾರೆ ಆ ಕಸಿನೋ ತುಂಬಾನೇ ಲಕ್ಸುರಿಯಸ್ ಆಗಿರುತ್ತೆ, ಹಾಗೆ ಎಲ್ಲಾ ಸೌಲಭ್ಯನೂ ಇರುತ್ತೆ. ಅದೇ ಸಮಯಕ್ಕೆ ಇವ್ರ ಹತ್ರ ಒಬ್ಳು ಹುಡುಗಿ ಬಂದು ನಮ್ಮ ಕಸಿನೋದಲ್ಲಿರುವಂತ ಬೆಸ್ಟ್ ಸ್ವೀಟ್ ಅನ್ನ ತಿನ್ನಿ ಅಂತ ಹೇಳಿ ಲೋಟಸ್ ಫ್ಲವರ್ ಅನ್ನೋ ಒಂದು ಸ್ವೀಟ್ ಅನ್ನ ಕೊಟ್ಟು ಹೋಗ್ತಾಳೆ. ಇವರು ಕೂಡ ಅದು ಫ್ರೀ ಇರ್ಬೋದು ಅಂತ ತಿಂದು ಬಿಡ್ತಾರೆ. ಅದನ್ನ ತಿಂತಿದ್ದಂಗೆನೆ ಇವರಿಗೆ ಎಲ್ಲಾ ವಸ್ತುಗಳು ವಿಚಿತ್ರವಾಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಏನ್ ನಡೀತಿದೆ ಅನ್ನೋದೇ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಇವರನ್ನ ನೋಡಿ ನಮ್ಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಇವರು ನಶೆಲಿದ್ದಾರೆ ಅಂತ. ಇದೇ ನಶೆಲಿ ಇವರಿಗೆ ಈ ಜಾಗ ತುಂಬಾನೇ ಇಷ್ಟ ಆಗಿ ಇನ್ಮೇಲೆ ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ನಂತರ ಇವರು ಈ ಜಾಗದಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಆ ಲೋಟಸ್ ಫ್ಲವರ್ ಸ್ವೀಟ್ ಅನ್ನು ಕೂಡ ಜಾಸ್ತಿ ತಿಂತಿರ್ತಾರೆ. ಹೀಗೆ ಪರ್ಸಿ ಮತ್ತೆ ಆ ಸ್ವೀಟ್ ಅನ್ನ ತಿಂತಿರ್ಬೇಕಾದ್ರೆ ಪೊಸೈಡಾನ್ ಇವನ ಮನಸ್ಸಿನ ಒಳಗಡೆ ಹೇಳ್ತಾನೆ ಪರ್ಸಿ ಆ ಸ್ವೀಟ್ ಅನ್ನ ತಿನ್ಬೇಡ, ಆ ಸ್ವೀಟ್ ಅನ್ನ ತಿನ್ನೋದ್ರಿಂದ ನೀನು ಸೆನ್ಸ್ಲೆಸ್ ಆಗಿ ನಿನ್ಗೆ ಇಲ್ಲಿ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಒಬ್ಬ ಕೈದಿ ತರ ಪರ್ಮನೆಂಟ್ ಆಗಿ ನೀನು ಇಲ್ಲೇ ಸಿಗಾಕೋಬಿಡ್ತೀಯ ಅಂತ. ಆದ್ರಿಂದ ಇವನು ಆ ಸ್ವೀಟ್ ಅನ್ನ ತಿನ್ನೋದನ್ನ ಸ್ಟಾಪ್ ಮಾಡ್ತಾನೆ. ಹೀಗೆ ಇವನು ಅಲ್ಲಿಂದ ಮುಂದೆ ಬಂದಾಗ ಒಬ್ಬ ಹುಡುಗ ತುಂಬಾ ಹಳೆಯ ಗೇಮ್ ಅನ್ನ ಆಡ್ತಿರ್ತಾನೆ. ಯಾಕೆ ಹಳೆಯ ಗೇಮ್ ಅನ್ನ ಆಡ್ತಿದ್ಯಾ ಅಂತ ಕೇಳಿದಾಗ ಇವನ್ಗೆ ಗೊತ್ತಾಗುತ್ತೆ ಆ ಹುಡುಗ ಈ ಕೆಸಿನೋದಲ್ಲಿ 1971ರಿಂದಾನು ಇದಾನೆ ಅಂತ. ಆದ್ರೆ ಆ ಹುಡುಗನ್ಗೆ ಈ ಕೆಸಿನೋದಲ್ಲಿ ಸಿಗಾಕೊಂಡಿರೋದ್ರ ಬಗ್ಗೆ ಹಾಗೆ ಟೈಮ್ ಹೋಗ್ತಿರೋದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಲ್ಲೇ ಪರ್ಸಿಗೆ ಆ 3ನೇ ಮುತ್ತು ಕೂಡ ಸಿಗುತ್ತೆ. ನಂತರ ಪರ್ಸಿ ಅನಬೆತ್ ಹಾಗೂ ಗ್ರೋವರ್ ಇರುವಂತ ಜಾಗಕ್ಕೆ ಬಂದು ಇವ್ರಿಗೂ ಕೂಡ ಹೇಳ್ತಾನೆ ನಾವು ಆ ಲೋಟಸ್ ಫ್ಲವರ್ ನ ತಿನ್ಕೊಂಡು ಇಲ್ಲೇ ಇದ್ರೆ ಲೈಫ್ ಲಾಂಗ್ ಇಲ್ಲೇ ಸಿಗಾಕೋಬಿಡ್ತೀವಿ, ಮೊದ್ಲು ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಅದನ್ನ ಇವರು ಕೂಡ ಅರ್ಥ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಪರ್ಸಿ ಎಲ್ಲಾ ಸೆಕ್ಯೂರಿಟೀಸ್ ಗಳಿಂದ ತಪ್ಪಿಸ್ಕೊಂಡು ಬಂದು ಆ 3ನೇ ಮುತ್ತನ್ನು ಕೂಡ ತಗೋಬಿಡ್ತಾನೆ. ನಂತರ ಇವ್ರು 3 ಜನ ಸೇರಿ ಅಲ್ಲೇ ಇರುವಂತ ಒಂದು ಕಾರನ್ನ ತಗೊಂಡು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ.
ಹೀಗೆ ಬರ್ತಿರ್ಬೇಕಾದ್ರೆ ಇವತ್ತಿನ ಡೇಟ್ ನೋಡಿ ಇವರಿಗೆ ಗೊತ್ತಾಗುತ್ತೆ ಇವರು 5 ದಿನದಿಂದ ಆ ಕಸಿನೋ ಒಳಗಡೆ ಸಿಗಾಕೊಂಡಿದ್ರು ಅಂತ. ಆದ್ರೆ ಇವರಿಗೆ 2-3 ಅವರ್ ಮಾತ್ರ ಆ ಕಸಿನೋ ಒಳಗಡೆ ಇದ್ದು ಅಂತ ಅನ್ನಿಸ್ತಿರುತ್ತೆ. ಈಗ ಜ್ಯೂಸ್ ಕೊಟ್ಟಿದ್ದಂತ 14 ದಿನದ ಟೈಮ್ ನಲ್ಲಿ 13 ದಿನ ಮುಗ್ದೋಗಿರುತ್ತೆ. ಈಗ ಇವರು ಜ್ಯೂಸ್ಗೆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕೊಡೋದಕ್ಕಿರೋದು ಬರೀ 12 ಗಂಟೆ ಮಾತ್ರ. ಆದ್ರಿಂದ ಇವರು ಮ್ಯಾಪ್ ಅನ್ನ ನೋಡಿದಾಗ ಹಾಲಿವುಡ್ ನಲ್ಲಿ ನರಕಕ್ಕೆ ಹೋಗುವಂತ ದಾರಿ ಇದೆ ಅಂತ ತೋರಿಸುತ್ತೆ. ಆದ್ರಿಂದ ಇವರು ತುಂಬಾ ಕಷ್ಟಪಟ್ಟು ಹಾಲಿವುಡ್ ಗೆ ಬಂದು ತಲುಪ್ತಾರೆ. ನಂತರ ಇವರು ನರಕದ ದಾರಿ ಇರುವಂತ ಜಾಗಕ್ಕೆ ಬಂದು ತಲುಪಿದಾಗ ಅಲ್ಲಿ ಪರ್ಸಿಗೆ ಗ್ರೀಕ್ ನಲ್ಲಿ ಬರ್ದಿರುವಂತ ಒಂದು ಸೆಂಟೆನ್ಸ್ ಕಾಣುತ್ತೆ. ಅದನ್ನ ಇವನು ಓದ್ತಿದ್ದಂಗೆನೆ ಅಲ್ಲೇ ಒಂದು ದಾರಿ ಓಪನ್ ಆಗುತ್ತೆ. ಆ ಜಾಗದ ಒಳಗಡೆ ಇವರು ಬಂದಾಗ ಸಡನ್ ಆಗಿ ಆ ದಾರಿ ಮುಚ್ಚೋಗುತ್ತೆ. ಸರಿ ಅಂತ ಹೇಳಿ ಇವರು ತುಂಬಾ ಹೆದರ್ಕೊಂಡೆ ಮುಂದೆ ಬಂದಾಗ ಯಾರೋ ಒಬ್ಬ ವ್ಯಕ್ತಿ ಒಂದು ಬೋಟ್ ನ ಮೇಲೆ ಅಲ್ಲಿ ನಿಂತಿರ್ತಾನೆ. ಆಗ ಪರ್ಸಿ ಅವನಿಗೆ ಹೇಳ್ತಾನೆ ನಾವು ಹೇಡಿಸ್ನ ನೋಡ್ಬೇಕು ಅಂತ. ಆದ್ರೆ ಆ ವ್ಯಕ್ತಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದು ಆಗೋದಿಲ್ಲ, ನೀವಿಲ್ಲಿಂದ ಹೊರಟೋಗಿ ಅಂತ ಹೇಳ್ತಿರ್ತಾನೆ. ಆಗ ಗ್ರೋವರ್ ನಮ್ಮನ್ನ ಹೇಡಿಸ್ ಹತ್ರ ಕರ್ಕೊಂಡು ಹೋಗುವಂತ ದುಡ್ಡು ಕೊಡ್ತಾನೆ. ಆದ್ರೆ ವ್ಯಕ್ತಿ ಅದನ್ನ ಸುಟ್ಟಾಕ್ಬಿಡ್ತಾನೆ. ನಂತರ ಬೆತ್ ಅವಳಿಗೆ ಸಿಕ್ಕಿದ್ದಂತ ಗೋಲ್ಡ್ ಕಾಯಿನ್ಸ್ ಗಳನ್ನ ಅವನಿಗೆ ಕೊಟ್ಟಾಗ ಇವರನ್ನ ಹೇಡಿಸ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಅವನು ಒಪ್ಕೋತಾನೆ. ನಂತರ ಇವರೆಲ್ಲರೂ ಸೇರಿ ಒಂದು ಬೋಟ್ ನಲ್ಲಿ ನರಕ ಲೋಕಕ್ಕೆ ಎಂಟರ್ ಆಗ್ತಾರೆ. ನಿಜವಾಗ್ಲೂ ಈ ನರಕ ಲೋಕ ತುಂಬಾನೇ ಭಯಂಕರವಾಗಿರುತ್ತೆ. ಎಲ್ಲಿ ನೋಡಿದ್ರು ಬರೀ ಆತ್ಮಗಳೇ ಇರ್ತವೆ. ನಂತರ ಇವರೆಲ್ಲರೂ ಸೇರಿ ಹೇಡಿಸ್ ನ ಅರಮನೆ ಹತ್ರ ಬಂದು ತಲುಪ್ತಾರೆ. ಆ ಅರಮನೆಯ ಒಳಗಡೆ ಇವರು ಬರ್ತಿದ್ದಂಗೆನೆ ಕೆಲವೊಂದು ಮಾನ್ಸ್ಟರ್ಸ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಆಗ ಅಲ್ಲಿಗೆ ಪರ್ಸಫಿನ್ ಅನ್ನೊಬ್ಳು ಲೇಡಿ ಬಂದು ಇವರನ್ನ ಕಾಪಾಡ್ತಾಳೆ. ಇವಳು ಬೇರೆ ಯಾರು ಅಲ್ಲ, ಇವಳು ಹೇಡಿಸ್ ನ ಹೆಂಡತಿ. ನಂತರ ಇವರೆಲ್ಲರೂ ಸೇರಿ ಹೇಡಿಸ್ ನ ಮೀಟ್ ಮಾಡ್ತಾರೆ. ನೀನು ಮನುಷ್ಯರ ತರನೇ ಇದೆಯಲ್ಲ ಅಂತ ಕೇಳಿದಾಗ ಹೇಡಿಸ್ ಅವನ ಭಯಂಕರ ರೂಪನ ಅವರಿಗೆ ತೋರಿಸ್ತಾನೆ. ಸರಿ ಅಂತ ಹೇಳಿ ಹೇಡಿಸ್ ಪರ್ಸಿನ ಸೈಡ್ ಗೆ ಕರ್ಕೊಂಡು ಬಂದು ಹೇಳ್ತಾನೆ ಜ್ಯೂಸ್ ನನ್ಗೆ ಶಾಪ ಕೊಟ್ಟು ಈ ನರಕದಲ್ಲಿ ಕೂಡಾಕ್ಬಿಟ್ಟಿದ್ದಾನೆ. ಈ ನರಕದಿಂದ ಹೊರಗಡೆ ಹೋಗೋದಕ್ಕೆ ಹಾಗೆ ಎಲ್ಲಾ ದೇವತೆಗಳನ್ನ ನಾನು ಆಳೋದಕ್ಕೆ ನನಗೆ ಲೈಟ್ನಿಂಗ್ ಬೋಲ್ಟ್ ಬೇಕು, ಅದನ್ನ ನೀನು ಕೊಡು ಅಂತ ಅಂದಾಗ ಪರ್ಸಿ ಹೇಳ್ತಾನೆ ಅದು ನನ್ನ ಹತ್ರ ಇಲ್ಲ, ನಾನದನ್ನ ಕದಿಲಿಲ್ಲ ಅಂತ. ಆಗ ಹೇಡಿಸ್ ನಿನ್ಗೆ ನಿನ್ನ ತಾಯಿ ಬೇಕು ಅಂತಂದ್ರೆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕೊಟ್ಟು ಬಿಡಿಸ್ಕೊಂಡು ಹೋಗು ಅಂತ ಹೇಳಿ ಸ್ಯಾಲಿನ ಬಿಡುಗಡೆ ಮಾಡ್ತಾನೆ. ಆಗ ಸಲ್ಲಿ ಅವನ ಹತ್ರ ಇದ್ದಂತ ಶೀಲ್ಡ್ ಅನ್ನ ಅಲ್ಲೇ ಬಿಸಾಕಿ ಅವನ ತಾಯಿ ಹತ್ರ ಹೋಗ್ತಾನೆ. ಆಗ ಶೀಲ್ಡ್ ನಲ್ಲಿ ಏನೋ ಹೊಳಿತಿರೋದು ನಮ್ಗೆ ಕಾಣಿಸುತ್ತೆ. ಅದನ್ನ ಹೇಡಿಸ್ ಕೂಡ ನೋಡಿ ಅದನ್ನ ತಗೊಂಡು ನೋಡಿದ್ರೆ ಅದು ಬೇರೆ ಏನು ಅಲ್ಲ, ಅದೇ ಲೈಟ್ನಿಂಗ್ ಬೋಲ್ಟ್. ಅದು ಹೇಡಿಸ್ಗೆ ಸಿಕ್ತಿದ್ದಂಗೆನೆ ಇವ್ರನ್ನೆಲ್ಲರನ್ನು ಆತ್ಮಗಳ ಕೈಗೆ ಕೊಡ್ತಿರ್ತಾನೆ ಇವ್ರನ್ನ ಸಾಯಿಸೋದಕ್ಕೆ ಅಂತ. ಆಗ ಪರ್ಸಫಿನ್ ಪ್ರೀತಿ ಮಾಡೋ ತರ ನಾಟಕ ಆಡಿ ಆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕಿತ್ಕೊಂಡು ಹೇಡಿಸ್ ನ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನು ಕಾಪಾಡ್ತಾಳೆ. ಇವನು ಎದ್ಮೇಲೆ ಇಲ್ಲಿ ಏನೇನ್ ನಡೀತು ಅಂತ ಇವನ್ಗೆ ನೆನ್ಪಿರೋದಿಲ್ಲ ಅಂತ ಪರ್ಸಫಿನ್ ಹೇಳ್ತಿರ್ತಾಳೆ. ಆಗ ಪರ್ಸಿ ಇವಳನ್ನ ಕೇಳ್ತಾನೆ ನೀನ್ ಯಾಕೆ ನಮ್ಗೆ ಸಹಾಯ ಮಾಡ್ದೆ ಅಂತ. ಆಗ ಪರ್ಸಫಿನ್ ಹೇಳ್ತಾಳೆ ನನ್ಗೆ ಇವನಂದ್ರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ನನ್ಗೆ ತುಂಬಾ ಟಾರ್ಚರ್ ಕೊಟ್ಟು ಈ ನರ್ಕಕ್ಕೆ ಕರ್ಕೊಂಡ್ ಬಂದಿದ್ದಾನೆ. ನಾನು ಕೂಡ ನಿಮ್ ತರನೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳಿ ಪರ್ಸಿಗೆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕೊಟ್ಟು ಈ ಬ್ರಹ್ಮಾಂಡನ ಕಾಪಾಡು ಅಂತ ಹೇಳ್ತಾಳೆ. ಇವ್ರು 3 ಜನ ಸೇರಿ ಹುಡುಕಿದ್ರಲ್ಲ 3 ಮುತ್ತುಗಳು, ಆ 3 ಮುತ್ತುಗಳಿಂದ 3 ಜನ ಮಾತ್ರ ಇಲ್ಲಿಂದ ಹೊರಗಡೆ ಹೋಗೋದಕ್ಕಾಗೋದು. ಆಗ ಗ್ರೋವರ್ ಪರ್ಸಿಗೆ ಹೇಳ್ತಾನೆ ನಾನು ನಿನ್ನ ರಕ್ಷಕ, ನಾನಿಲ್ಲೇ ಇರ್ತೀನಿ, ನೀವೆಲ್ರೂ ಇಲ್ಲಿಂದ ಹೋಗಿ ಅಂತ. ಗ್ರೋವರ್ ನ ಇಲ್ಲಿ ಬಿಡೋದಕ್ಕೆ ಪರ್ಸಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬೇರೆ ದಾರಿ ಇಲ್ದೆ ಸರಿ ಅಂತ ಒಪ್ಕೊಂಡು ಇವ್ರು 3 ಜನ 3 ಮುತ್ತುಗಳನ್ನ ಕಾಲಲ್ಲಿ ಹೊಡೆದಾಕ್ತಾರೆ. ಆಗ ಇವ್ರು 3 ಜನ ಅಲ್ಲಿಂದ ಸೀದಾ ಸ್ಟೇಟ್ ಬಿಲ್ಡಿಂಗ್ ನ ಮೇಲೆ ಬಂದು ತಲುಪ್ತಾರೆ. ಯಾಕೆ ಅಂತಂದ್ರೆ ದೇವತೆಗಳಿರುವಂತ ಒಲಂಪಸ್ಗೆ ಹೋಗೋದಕ್ಕೆ ದಾರಿ ಇರೋದು ಇಲ್ಲೇ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಲೂಕ್ ಬರ್ತಾನೆ. ಆಗ ಪರ್ಸಿ ಅವನಿಗೆ ಹೇಳ್ತಾನೆ ನೀನ್ ಕೊಟ್ಟಂತ ಶೀಲ್ಡ್ ನಲ್ಲಿ ಲೈಟ್ನಿಂಗ್ ಬೋಲ್ಟ್ ಇತ್ತು, ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಾಗ ಇವನಿಗೆ ಗೊತ್ತಾಗುತ್ತೆ ಯಾವ ದೇವತೆಗಳು ಕೂಡ ಭೂಮಿಲಿರುವಂತ ಅವರ ಮಕ್ಕಳನ್ನ ನೋಡೋದಕ್ಕೆ ಬರೋದಿಲ್ಲ. ಇದರಿಂದ ಲೂಕ್ ಎಲ್ಲಾ ದೇವತೆಗಳ ಮೇಲೆ ಸೇಡನ್ನ ತೀರ್ಸ್ಕೋಬೇಕು ಅಂತ ಜ್ಯೂಸ್ ಇಂದ ಆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿರ್ತಾನೆ. ಇದರಿಂದ ಜ್ಯೂಸ್ಗೆ ಎಲ್ಲಾ ದೇವತೆಗಳ ಮೇಲೆ ಡೌಟ್ ಬರುತ್ತೆ. ಆಗ ಎಲ್ಲಾ ದೇವತೆಗಳು ಒಬ್ಬರ ಮೇಲೆ ಒಬ್ರು ಯುದ್ಧ ಮಾಡ್ತಾ ನಾಶ ಆಗ್ತಾರೆ ಅಂತ. ಹೀಗೆ ಇವರಿಬ್ರು ರೆಕ್ಕೆಗಳಿರುವಂತ ಶೂಗಳನ್ನ ಹಾಕೊಂಡು ಫೈಟ್ ಮಾಡ್ತಿರ್ಬೇಕಾದ್ರೆ ಈಗ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿ ಪರ್ಸಿ ಅವನ ನೀರಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಲೂಕ್ ನ ಸೋಲಿಸ್ತಾನೆ. ಹಾಗೆ ಅವನ ಹತ್ರ ಇದ್ದಂತ ಲೈಟ್ನಿಂಗ್ ಬೋಲ್ಟ್ ಅನ್ನ ಎತ್ಕೊಂಡು ಮತ್ತೆ ಸ್ಟೇಟ್ ಬಿಲ್ಡಿಂಗ್ ಹತ್ರ ಬರ್ತಾನೆ. ನಂತರ ಇವ್ರು 3 ಜನ ಆ ಬಿಲ್ಡಿಂಗ್ ನಲ್ಲಿರುವಂತ ಒಂದು ಮ್ಯಾಜಿಕಲ್ ಲಿಫ್ಟ್ ಅನ್ನ ಯೂಸ್ ಮಾಡ್ಕೊಂಡು ದೇವತೆಗಳಿರುವಂತ ಒಲಂಪಸ್ಗೆ ಬಂದು ತಲುಪ್ತಾರೆ. ಆದ್ರೆ ಸ್ಯಾಲಿಗಂತೂ ಅಲ್ಲಿಂದ ಮುಂದೆ ಬರೋದಕ್ಕಾಗೋದಿಲ್ಲ. ಆದ್ರಿಂದ ಇವರಿಬ್ರೇ ಅಲ್ಲಿಂದ ಮುಂದೆ ಸಾಕ್ತಾರೆ. ಈ ಕಡೆ ಎಲ್ಲಾ ದೇವತೆಗಳ ಮಧ್ಯೆ ಜಗಳ ಶುರು ಆಗೋಗಿರುತ್ತೆ, ಯಾರು ಆ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿರೋದು ಅಂತ. ಅಷ್ಟೇ ಅಲ್ಲ, ಜ್ಯೂಸ್ ಕೊಟ್ಟಿದ್ದಂತ 14 ದಿನ ಟೈಮ್ ಕೂಡ ಮುಗ್ದೋಗುತ್ತೆ. ಇನ್ನೇನು ಎಲ್ಲಾ ದೇವತೆಗಳ ಮಧ್ಯೆ ಯುದ್ಧ ಶುರು ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಪರ್ಸಿ ಬಂದು ಜ್ಯೂಸ್ ನ ಲೈಟ್ನಿಂಗ್ ಬೋಲ್ಟ್ ಅನ್ನ ಅವನಿಗೆ ಕೊಟ್ಟು ಹೇಳ್ತಾನೆ ಈ ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿದ್ದು ನಾನಲ್ಲ, ಇದನ್ನ ಕದ್ದಿದ್ದು ಹರ್ಮಿಸ್ ನ ಮಗ ಲ್ಯೂಕ್. ಲ್ಯೂಕ್ ಎಲ್ಲಾ ದೇವತೆಗಳ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾನೆ, ಆದ್ರಿಂದಾನೇ ಅವನು ಲೈಟ್ನಿಂಗ್ ಬೋಲ್ಟ್ ಅನ್ನ ಕದ್ದಿದ್ದು. ಇದರಿಂದ ಎಲ್ಲಾ ದೇವತೆಗಳು ಯುದ್ಧ
ಮಾಡ್ಕೊಂಡು ನಾಶ ಆಗ್ಲಿ ಅಂತ. ಇದನ್ನ ಕೇಳಿ ಜ್ಯೂಸ್ ಪರ್ಸಿಗೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಅಂತ ಹೇಳ್ತಾರೆ. ಅಥಿನಾನು ಕೂಡ ಅವಳ ಮಗಳು ಅನಬೆತ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ನಂತರ ಪೊಸೈಡಾನ್ ಜ್ಯೂಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾನೆ, ನಾನು ಒಂದೇ ಒಂದ್ಸಲ ನನ್ ಮಗನ್ ಜೊತೆ ಮಾತಾಡ್ತೀನಿ ಅಂತ. ಸರಿ ಆಯ್ತು, ಇದೊಂದೇ ಸಲ ಮಾತಾಡ್ಬೇಕು ಅಂತ ಹೇಳಿ ಎಲ್ರು ಅಲ್ಲಿಂದ ಹೊರಟೋಗ್ತಾರೆ. ಪೊಸೈಡಾನ್ ಪರ್ಸಿ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಪರ್ಸಿನೂ ಕೂಡ ಪೊಸೈಡನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ. ಇಷ್ಟು ವರ್ಷ ಆದ್ರೂನು ನನ್ನನ್ನ ನೋಡೋದಕ್ಕೆ ಬರ್ಲಿಲ್ಲ ಅಂತ. ಆಗ ಪೊಸೈಡನ್ ಅವನಿಗೆ ಹೇಳ್ತಾನೆ, ಇಲ್ಲ ಅದು ಆ ರೀತಿ ಅಲ್ಲ, ನಿನ್ಗೆ 4 ತಿಂಗಳು ಇರ್ಬೇಕಾದ್ರೆ ನಾನು ನಿನ್ ಜೊತೆ ಹಾಗೆ ನಿನ್ನ ತಾಯಿ ಜೊತೆನೆ ಇದ್ದೆ. ನಾನ್ ನಿಮ್ ಜೊತೆ ಇರ್ಬೇಕಾದ್ರೆ ನನ್ನ ದೇವತೆ ಕೆಲ್ಸನೆಲ್ಲ ಮರೆತು ಒಬ್ಬ ಮಾಮೂಲಿ ಮನುಷ್ಯನ ತರ ಬದಲಾಗೋದಕ್ಕೆ ಶುರು ಮಾಡಿದ್ದೆ. ಇದನ್ನೆಲ್ಲ ನೋಡಿ ಜ್ಯೂಸ್ ಒಂದು ರೂಲ್ಸ್ ಅನ್ನ ಮಾಡಿದ್ರು, ಇನ್ಮೇಲಿಂದ ಯಾವ ದೇವತೆನೂ ಕೂಡ ಭೂಮಿಲಿರುವಂತ ಅವರ ಮಕ್ಕಳನ್ನ ನೋಡೋದಕ್ಕೆ ಹೋಗ್ಬಾರ್ದು ಅಂತ. ನಾನ್ ನಿನ್ ಜೊತೆ ಇಲ್ದೇ ಇದ್ರುನು ಪ್ರತಿ ಒಂದು ಕ್ಷಣನೂ ದೂರದಲ್ಲೇ ನಿಂತ್ಕೊಂಡು ನಿನ್ನನ್ನ ವಾಚ್ ಮಾಡ್ತಿದ್ದೆ. ನಿನಗೆ ಯಾವುದೇ ತರದ ಅಪಾಯ ಆಗದೆ ರೀತಿ ನೋಡ್ಕೊಂಡಿದೀನಿ ಅಂತ. ಪೊಸೈಡನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಪರ್ಸಿನೂ ಕೂಡ ಅವನ ತಂದೆನ ಕ್ಷಮಿಸ್ಬಿಡ್ತಾನೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಸ್ಯಾಲಿ ಪರ್ಸಿನ ಬಿಡೋದಕ್ಕೆ ಅಂತ ಮತ್ತೆ ಅದೇ ಕ್ಯಾಂಪ್ಗೆ ಕರ್ಕೊಂಡು ಬಂದಿರ್ತಾಳೆ. ಯಾಕೆ ಅಂತಂದ್ರೆ ಪರ್ಸಿ ತರದ ಮಕ್ಕಳು ಇರೋದಕ್ಕೆ ಇದೇ ಸರಿಯಾದ ಜಾಗ ಅಂತ. ಸ್ಯಾಲಿ ಪರ್ಸಿಗೆ ಆಲ್ ದ ಬೆಸ್ಟ್ ಹೇಳಿ ಆ ಕ್ಯಾಂಪ್ ನ ಒಳಗಡೆ ಕಳಿಸ್ತಾಳೆ. ಪರ್ಸಿ ಕ್ಯಾಂಪ್ ನ ಒಳಗಡೆ ಬಂದಾಗ ಅವನ ಹತ್ರ ಗ್ರೋವರ್ ಬರ್ತಾನೆ. ಹೇಗೆ ಅಂತಂದ್ರೆ ಪರ್ಸಿ ಮಾಡಿರುವಂತ ಕೆಲಸದಿಂದ ಜ್ಯೂಸ್ಗೆ ತುಂಬಾ ಖುಷಿ ಆಗಿ ಜ್ಯೂಸೇ ಗ್ರೋವರ್ ನ ನರಕದಿಂದ ಹೊರಗಡೆ ಕರ್ಕೊಂಡು ಬಂದಿರ್ತಾನೆ. ಈಗ ಗ್ರೋವರ್ ನ ತಲೆ ಮೇಲೆ ಸಣ್ಣ ಕೊಂಬು ಕೂಡ ಬಂದಿರುತ್ತೆ. ಇದೇ ಖುಷಿಲಿ ಪರ್ಸಿ ಅನಬೆತ್ ಹತ್ರ ಬರ್ತಾನೆ. ನಂತರ ಇವರಿಬ್ರು ಜೊತೆಲೆ ಯುದ್ಧದ ಟ್ರೈನಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ